ನ್ಯೂ ಪೇರೆಂಟ್ ನಮ್ಮ ಹತ್ರ ಬರ್ತಾರೆ, ಸರ್ ಅಯ್ಯೋ ಹೋಲ್ ನೈಟ್ ಒಳತಾನೆ ಸರ್, ಹೋಲ್ ನೈಟು ಸರ್ ಹೊರಣ. ಮಗು ತಾಯಿ ಹೊಟ್ಟೆಯಲ್ಲಿ ಇದ್ದಾಗ ನಾವು ಡೇ ಟೈಮಲ್ಲಿ ನೀವು ಏನು ಮಾಡ್ತೀರಾ, ವಾಕ್ ಮಾಡ್ತೀರಾ, ಕೂತ್ಕೋತೀರಾ. ಆಗ ಮಗುಗೆ ಜೂಲಾ ಪೊಸಿಷನ್. ದಟ್ ಬಾಯ್ 2.5 ವರ್ಷ ನೈಟ್ ಮಲಗೋದು 3 ಗಂಟೆಗೆ. ಸೊ 3 AM 4 AM ಮಲಗ್ತಾನಂತ. ನಾನು ಯಾಕ್ರಿ ಏನಮ್ಮ ಅಂತ ಕೇಳಿದ್ರೆ, ಇಲ್ಲ ಸರ್ ಅವನು ಆಟ ಮಾಡ್ತಾನೆ. ನೀವು ಎಷ್ಟು ಗಂಟೆಗೆ ಬರ್ತೀರಮ್ಮ ಅಂತ ಕೇಳಿದೆ. ಇಲ್ಲ ಸರ್ ನಾನು, ಸರ್ ಇವ್ರ ಹಸ್ಬೆಂಡು ಬರೋದು 12:30 1 o'clock ಆಗುತ್ತೆ ಆಫೀಸಿಂದ. ಅವ್ರು ಬಂದು ಊಟ ಮಾಡಿ ನಾವು ಮಲಗೋ ತನಕ 2 o'clock ಆಗುತ್ತೆ. ಮತ್ತು ಹೆಂಗಮ್ಮ ಮಲಗ್ತಾನೆ. ಸರ್ ಈಗ ಅದೇ ನೀವು ಹೇಳಿದ್ರಿ, ಒಂದು ಟೈಮ್ ಅಂತ ಇರುತ್ತೆ, ಸರ್ಟನ್ ಟೈಮ್ ನಾವು ತಿನ್ಬೇಕು, ಸರ್ಟನ್ ಟೈಮ್ ಮಲ್ಕೋಬೇಕು ಅಂತಂದು. ಇವಾಗ ಹೊಸದಾಗಿ ಪೇರೆಂಟ್ಸ್ ಆಗಿರ್ತಾರೆ, ಮಕ್ಕಳನ್ನ ಮಲಗಿಸುವಂಥದ್ದು ಕೂಡ ಅದೊಂದು ಇರುತ್ತೆ. ಯಾಕಂದ್ರೆ ನಾವ್ ಎಷ್ಟೊಂದ್ಸಲ ನೋಡ್ಕೊಂಡ್ ಬಂದಿದೀವಿ, 3 ತಾಸಿಗೆ ಒಂದೊಂದ್ಸಲ ಮಕ್ಳನ್ನ ಮಲಗಿಸ್ಲೇಬೇಕು. ಟೆನಿಕಾಸ್ ಒಂದ್ ಸ್ವಲ್ಪ 3 ತಾಸಿಗೆ ಮಲಗಿದ ತಕ್ಷಣ ಏನಾರ ತಿನ್ನಿಸ್ಬಿಟ್ಟು ಅದಾದ್ಮೇಲೆ ಮಗುನ ಒಂದ್ ಸ್ವಲ್ಪ ಆಟ ಆಡಿಸಿ ಮತ್ತೆ ಮಲ್ಕೊಳ್ಳೇಬೇಕು ಮಗು. ಅದಾದ್ಮೇಲೆ ಮತ್ತೆ 3 ತಾಸಿಗೆ ಮಲ್ಕೋಬೇಕು. ಹಂಗೆ ಇಡೀ ಒಂದು ಡೇಲಿ ಮಲ್ಗೋ ಟೈಮ್ ಪೀರಿಯಡ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಆ ಮಲ್ಗೋ ಟೈಮ್ ನ ಹೆಂಗ್ ಫಿಕ್ಸ್ ಮಾಡ್ಕೋಬಹುದು ಪೇರೆಂಟ್ಸ್ ಅಂತ? ಮಗು ಹುಟ್ಟಿದ ಮೇಲೆ, ಹುಟ್ಟಿದ ತಕ್ಷಣ ಮಗು ಫಸ್ಟ್ 3 to 4 months ನೈಟಲ್ಲಿ ಎದ್ದಿರುತ್ತೆ, ಡೇ ಟೈಮಲ್ಲಿ ಮಲ್ಕೊಳ್ಳುತ್ತೆ ಜಾಸ್ತಿ. ಯಾಕೆ ಅದಾಗುತ್ತೆ? ಸುಮಾರು ಪೇರೆಂಟ್ಸ್, ನ್ಯೂ ಪೇರೆಂಟ್ ನಮ್ಮ ಹತ್ರ ಬರ್ತಾರೆ, ಸರ್ ಅಯ್ಯೋ ಹೋಲ್ ನೈಟ್ ಒಳತಾನೆ ಸರ್, ಹೋಲ್ ನೈಟು ಸರ್ ಹೊರಣ. ಮಗು ತಾಯಿ ಹೊಟ್ಟೆಯಲ್ಲಿ ಇದ್ದಾಗ ಏನು ಮಾಡ್ತಾ ಇತ್ತು? ತಾಯಿ, ನೀವು ಪ್ರೆಗ್ನೆಂಟ್ ಇದ್ದೀರಾ, ಮಗು ನಿಮ್ಮ ಹೊಟ್ಟೆಲಿದೆ. ನಾವು ಡೇ ಟೈಮಲ್ಲಿ ನೀವು ಏನು ಮಾಡ್ತೀರಾ? ವಾಕ್ ಮಾಡ್ತೀರಾ, ಕೂತ್ಕೋತೀರಾ. ಆಗ ಮಗುಗೆ ಜೂಲಾ ಪೊಸಿಷನ್, ತಾಯಿದು ಯುಟ್ರಸ್ ಇದೆಲ್ಲ ವೂಮ್ ಅಂತಾರ, ಜೂಲಾ ಪೊಸಿಷನ್ ಕೊಡುತ್ತೆ. ನೈಟಲ್ಲಿ ಏನು ಮಾಡ್ತೀರಾ ನೀವು? ನೈಟಲ್ಲಿ ನೀವು ಮಲ್ಕೊಂಡಾಗ ಆ ಜೂಲಾ ಪೊಸಿಷನ್ ಹೊಟ್ಟೈತೀರ, ಜೂಲಾ ರೋಲ್. ಮಗು ಎದ್ದೊಳ್ತು. ಈಗ ಮಗು ಎದ್ದೊಳದ್ಮೇಲೆ ಹೋಲ್ ನೈಟ್ ಜೂಲಾ ಪೊಸಿಷನ್ ಸಿಗ್ತಾ ಇಲ್ಲ. ಏನು ಮಾಡುತ್ತೆ? ಕಿಕ್ಕಿಂಗ್, ಮೂವಿಂಗ್, ಡಾನ್ಸಿಂಗ್. ಡೇ ಟೈಮಲ್ಲಿ ಮತ್ತೆ ಇದು 9 months ನಡೆದಿದೆ. ಬಂದ ತಕ್ಷಣ ಹೌ ವಿಲ್ ದ ಮಗು ಚೇಂಜ್ ಇನ್ 1 day? ಆ ಜೂಲಾ ಪೊಸಿಷನ್ ಯಾವಾಗ ಸಿಗ್ತಾಯಿತ್ತು? ಡೇ ಟೈಮಲ್ಲಿ ಹೊಡಿಲಿದ್ದೆ ಜೂಲಾ. ನೈಟ್ ಬಂದ ತಕ್ಷಣ ಅದಿ. ಈ ಮಮ್ಮಿಗಳು ಡ್ಯಾಡಿಗಳು, ಅಯ್ಯೋ ಸರ್ ನೈಟ್ ಬರ್ತಾ ಇದೆ ಅದ್ರಲ್ಲಿ ನನಗೆ ಟೆನ್ಷನ್ ಸರ್, ನನಗೆ ಹೆದರಿಕೆ ಸರ್, ಹೋಲ್ ನೈಟ್ ನನಗೆ ಮಲಗಕ್ಕೆ ಬಿಟ್ಟಿಲ್ಲ, ಬೆಳಗ್ಗೆ ಬಾಸ್ ಹತ್ರ ಉಗಿಸ್ಕೊಂಡಿದ್ದೀನಿ ಸರ್, ನಾನು ಪ್ರಾಜೆಕ್ಟ್ ಮಾಡೋಕ್ಕಾಗಿಲ್ಲ. ನಾವು ಹೇಳ್ತೀವಿ, ನೋಡಪ್ಪ, ಸರ್ಟನ್ ಥಿಂಗ್ಸ್ ಯು ಆಸ್ ಎ ಫಾದರ್ ಮದರ್ ಶುಡ್ ಲರ್ನ್, ಶುಡ್ ಅಂಡರ್ಸ್ಟ್ಯಾಂಡ್. ಸೈನ್ಸ್ ಇದೆ ಎಲ್ಲದರಲ್ಲೂ. ಈ ರೀಸನಿಂದ ಆಗ್ತಾ ಇದೆ ಅಂತ. ಸೊ 3-4 months ಆದಮೇಲೆ ನೈಟ್ ಸ್ಲೀಪ್ ಶುರು ಆಗುತ್ತೆ, ಡೇ ಟೈಮ್ ಕಡಿಮೆ ಆಗುತ್ತೆ. ಡೇ ಟೈಮ್ ಇದ್ದೇ ಮಾಡ್ತಾರೆ, ಬಟ್ ಕಡಿಮೆ ಆಗುತ್ತೆ. ಸೊ ಇದು ಈಗ ನೈಟ್ ಸ್ಲೀಪ್ ಇದೆ ಅಂದರೆ ಡೀಪ್ ಸ್ಲೀಪ್, ಲಾಂಗ್ ಕಂಟಿನ್ಯೂಸ್ ಸ್ಲೀಪ್ ಇರೋದಿಲ್ಲ, ಬ್ರೇಕ್ ಇರುತ್ತೆ, ಇರೆಗ್ಯುಲರ್ ಸ್ಲೀಪ್ ಇರ್ತದೆ, ಡಿಸ್ಟರ್ಬ್ ಸ್ಲೀಪ್ ಇರ್ತದೆ. ಮಗು ಸ್ವಲ್ಪ ಹೇಳ್ತಾರಲ್ಲ, ಮಗುವಿಗೆ ಮಲಗಿಸೋದು ಟೈಮ್ ಬಾಂಬ್ ಡಿಫ್ಯೂಸ್ ಮಾಡೋದಂಗೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಮಗು 9 months 10 months ಇದ್ದಾಗ ರಾಕ್ ಮಾಡಿ ತೊಗೊಂಡೊಂದು ನಿಧಾನ ಬೆಡ್ ಮೇಲೆ ಇಡ್ತಾ ಇದ್ದೆ. ಫಸ್ಟ್ ಅಲ್ಲೇ ಒಂದು 5 minutes ಬೆಡ್ ಮೇಲೆ ಇಟ್ಬಿಡ್ಲಿ, ನನ್ನ ಕೈ ಟಚ್ ಇಡುತ್ತೆ, 5 minutes ಐಸ್ ಟು ಟ್ಯಾಪ್. ಬಿಕಾಸ್ ನಾವು ಫ್ರಮ್ ನನ್ನ ಕೈಯಿಂದ ಬೆಡ್ಡಿಗೆ ಟ್ರಾನ್ಸ್ಫರ್ ಆಗಿದೆ ಮಗು. ಟ್ಯಾಪ್ ಯಾಕಂದರೆ ಅದು ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ. 5 minutes ಆದಮೇಲೆ ಟ್ಯಾಪ್ ಸ್ಲೋ ಆಗುತ್ತೆ, ಫ್ರೀಕ್ವೆನ್ಸಿ ಸ್ಲೋ ಆಗುತ್ತೆ. ಇನ್ನೊಂದು 5 minutes ಆದಮೇಲೆ ಗ್ಯಾಪ್ ಜಾಸ್ತಿ ಆಗುತ್ತೆ. ದೆನ್ ಸ್ಲೋಲಿ ರಿಮೂವ್ ಒನ್ ಹ್ಯಾಂಡ್. ಸೊ ಐ ಆಮ್ ಟ್ರಾನ್ಸಿಷನ್ ಮಾಡ್ತಾ ಇದ್ದೀನಿ. ನಾನು ಮಲಗಿಸಿ ಹೋಗ್ತಾ ಇರ್ತೀನಿ, ಕಟ್ ಅಂತ ಏನೋ ಟೇಬಲ್ಗೆ ಹೊಡ್ತಾ ದೊಡ್ಡ ಮಾಡಿದ್ದೆಲ್ಲ 1 hour ಸರ್ಕ. ಸೊ ಅದು ಸೆನ್ಸಿಟಿವಿಟಿ ಇರ್ತದೆ ಮಕ್ಕಳಿಗೆ. ಬಟ್ ಫಸ್ಟ್ 1 year ನಿದ್ದೆ ಫಿಕ್ಸ್ ಟೈಮ್ ಇರಲ್ಲ, ಇರೆಗ್ಯುಲರ್ ಇರ್ತಾರೆ, ಡಿಸ್ಟರ್ಬ್ ಸ್ಲೀಪ್ ಇದ್ದೇ ಇರುತ್ತೆ. ಅನ್ಲೆಸ್ ಅಂಡ್ ಅಂಟಿಲ್ ತೀರಾ ಸ್ಲೀಪ್ ಡಿಪ್ರೈವೇಷನ್ ಅಂತ ಹೇಳ್ತೀವಿ ನಾವು ಮಕ್ಕಳಿಗೆ. ಕೆಲವು ಮಕ್ಕಳಿಗೆ ವೇರ್ ಸ್ಲೀಪ್ ಕನ್ಸರ್ನ್ ಇದೆ, ಇನ್ ಸಮ್ ಕಂಡೀಷನ್ ಇನ್ಸೋಮ್ನಿಯಾ ಇದೆ, ಫಾರ್ ಸಮ್ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಇದೆ ಅಂದಾಗ ಅವಾಗ ಒಂದ್ಸಲ ಚೆಕಪ್ ಮಾಡಿಸ್ಬೇಕು. ಇಲ್ಲಾಂದರೆ ಮೋಸ್ಟ್ ಆಫ್ ದೀಸ್ ನಾರ್ಮಲ್ ಆಗಿರೋ ಮಕ್ಕಳಿಗೆ ಸ್ಲೀಪ್ ಪ್ಯಾಟರ್ನ್ ಚೇಂಜ್ ಆಗಿ ಟೈಮ್ ತಗೊಳುತ್ತೆ. ಸೊ ಅದ್ರಿಗೆ ವರಿ ಮಾಡ್ಕೊಳ್ಳೋದಿಲ್ಲ, ಮಲ್ಗ್ತಾ ಇಲ್ಲ? ಡೆಫಿನೆಟ್ಲಿ ಇಲ್ಲ. ಬಟ್ ನಮ್ಮ ಹತ್ರ ಸುಮಾರು ಜನ ಬರ್ತಾರೆ ಪೇರೆಂಟ್ಸು. ಈಗ ಮೊನ್ನೆ ಒಂದು ನಾವು ವಿಡಿಯೋ ಮಾಡಿದ್ದೆ ರೀ,
ಅದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ದಟ್ ಬಾಯ್ 2.5 ವರ್ಷ ನೈಟ್ ಮಲ್ಗೋದು 3 ಗಂಟೆಗೆ. ಆ ಬ್ಯಾಟ್ಗಳು ಇರ್ತಾವಲ್ಲ, ಬ್ಯಾಟ್ಗಳು ಮಲ್ಕೊಂಡ್ಬಿಟ್ಟಿರ್ತವೆ, ಇವನ್ ಮಲ್ಗಲ್ಲ. ಸೊ 3 AM 4 AM ಮಲಗ್ತಾನಂತ. ನಾನು ಯಾಕ್ರಿ ಏನಮ್ಮ ಅಂತ ಕೇಳಿದ್ರೆ, ಇಲ್ಲ ಸರ್ ಅವನು ಆಟ ಮಾಡ್ತಾನೆ. ನೀವು ಎಷ್ಟು ಗಂಟೆಗೆ ಬರ್ತೀರಮ್ಮ ಅಂತ ಕೇಳಿದೆ. ಇಲ್ಲ ಸರ್ ನಾನು ಸರ್ ಇವ್ರ ಹಸ್ಬೆಂಡು ಬರೋದು 12:30 1 o'clock ಆಗುತ್ತೆ ಆಫೀಸಿಂದ. ಅವ್ರು ಬಂದು ಊಟ ಮಾಡಿ ನಾವು ಮಲಗೋ ತನಕ 2 o'clock ಆಗುತ್ತೆ. ಮತ್ತೆ ಹೆಂಗಮ್ಮ ಮಲಗ್ತಾನೆ? ಸಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, children are the best copycats. They will not do what you tell them to do. They will simply do what we do. ನಾವು ಹೇಳಿದ್ರೆ ಅವ್ರು ಮಾಡಲ್ಲ, ನಾವು ಮಾಡಿದ್ರೆ ಅವ್ರು ಮಾಡಬಹುದು. ಅದು ಗ್ಯಾರಂಟಿ ಇಲ್ಲ, ಬಟ್ ಮಾಡಬಹುದು. ಈಗ ನಾನು ವೆಜಿಟೇಬಲ್ ನಾನು ತಿಂತಾ ಇದ್ದೀನಿ, ತಿನ್ನೋದ್ರೆ ತಿನ್ಬಿಡ್ತಾನೆ ಒಂದು ದಿನ. ಹೋಗಪ್ಪ ನೀ ತಿನ್ನು, ನನಗೆ. ಸೊ ವಿ ಹ್ಯಾವ್ ಟು ಗೆಟ್ ಇನ್ ಟು. ಸೊ ಆ ಮದರಿಗೆ ಹೇಳಿದೆ, ನೋಡಮ್ಮ ನೀವು ಅವನಿಗೆ ಚಿಕ್ಕ ಮಗು, ನೀನು ಹೋಗು 10 ಗಂಟೆಗೆ ಮಲ್ಕೊಂತ ಲೇಟ್ ಆಫ್ ಮಾಡ್ಬೋದು. ಯಾಕೆ ಮಲ್ಕೋತಾನ ಅವನು? ಟಾಡ್ಲರ್ ಏಜ್ ಅಂತ ಹೇಳ್ತೀವಿ ನಾವು. ಟಾಡ್ಲರ್ ಏಜ್ 1 to 3 years ವೆರಿ ಡಿಫಿಕಲ್ಟ್ ಮಕ್ಕಳು ಸಾಕೋದು. ಗಂಡ ಹೆಂಡತಿ ಜಗಳ ಆಡೋದೇ ಈ ವಯಸ್ಸಲ್ಲಿ. ಯಾಕಂದ್ರೆ ಅಷ್ಟು ಫ್ರಸ್ಟ್ರೇಟ್ ಮಾಡ್ಬಿಡ್ತಾರೆ ಮಕ್ಕಳು. ಗಲಾಟೆ, ಸಿಟ್ಟು, ಹಠ, ನಿದ್ದೆ. ಸೊ ನಾವು ಫಸ್ಟು ಸ್ಲೀಪಿಂಗ್ ಹ್ಯಾಬಿಟ್ಸ್ ಚೇಂಜ್ ಮಾಡಬೇಕು. ಅದೇ ಹೇಳೋದು ಸ್ಟ್ರಿಕ್ಟ್ಲಿ. ನಿಮ್ದೊಂದು ಫಿಕ್ಸ್ಡ್ ಸ್ಲೀಪಿಂಗ್ ಟೈಮ್ ಇದೆಯಾ ಅಂತ ಕೇಳ್ತೀನಿ. ಇಲ್ಲ ಸರ್ ಅದು ಇದು ಅಂದರೆ ಸಾರಿ. ಇಲ್ಲ ಸರ್ ವರ್ಕ್ ಇದೆ ನಂದು. ಓಕೆ, ಇಬ್ಬರಿದಾರಲ್ಲ ಹಸ್ಬೆಂಡ್ ವೈಫು, ಸಂಬಡಿ ಶುಡ್ ಟೇಕ್ ದಟ್ ಓನರ್ಶಿಪ್. ನೈಟಲ್ಲಿ ಹಸ್ಬೆಂಡ್ ವರ್ಕ್ ಮಾಡ್ತಿದ್ದಾರೋ, ವೈಫಿಗೆ ಲೇಟ್ ನೈಟ್ ಕಾಲ್ ಇದೆಯೋ, ನೀವು ಚುಪ್ ಚಾಪ್ 9 PM or 10 PM ವಾಟ್ ಎವರ್ ಕನ್ವೀನಿಯಂಟ್ ಟು ಅಸ್, ಅರ್ಲಿಯರ್ ಇಸ್ ಬೆಟರ್, ಕರ್ಕೊಂಡು ಹೋಗಬೇಕು. ರೂಮಲ್ಲಿ ಸ್ವಿಚ್ ಆಫ್, ಲೈಟ್ಸ್ ಆಫ್, ಮೊಬೈಲ್ ಬಿಸಾಕ್ಬೇಕು, ಮೂಲೆಯಲ್ಲಿ ಬಿತ್ಕೋಬೇಕು. ಲೈಕ್ ವುಡನ್ ಲಾಗ್, ಈಜಿಪ್ಷಿಯನ್ ಮಮ್ಮೀಸ್ ಇರ್ತಾರಲ್ಲ, ಹಂಗೆ ಬಿತ್ಕೋಬೇಕು ನೀವು. ಯಾಕಂದ್ರೆ ನೀವು ಅವ್ನು ಮಾತಾಡ್ತಾನೆ, ಗಲಾಟೆ ಮಾಡ್ತಾನೆ, ನಿಮಗೆ ಸ್ಟಿಮ್ಯುಲೇಟ್ ಮಾಡ್ತಾನೆ. ಅವನು ಕಿಲಾಡಿ, ಅವನಿಗೆ ಗೊತ್ತು ಈಗ ನಿದ್ದೆ ಮಾಡಕ್ಕೆ ಕರ್ಕೊಂಡು ಬಂದಿರ ಅಂತ. ನಿದ್ದೆ ಮಾಡಕ್ಕೆ ಇಷ್ಟ ಇಲ್ಲ ಅವನಿಗೆ. ಅವ್ನು ಕುಯ್ ಯು ಹ್ಯಾವ್ ಟು ಜಸ್ಟ್ ಲೈ ಡೌನ್. ಅದು ನಿಮಗೆ 1 week 2 weeks 3 weeks 4 weeks ಆಗ್ಬೋದು. ಬಟ್ ಇವೆಂಚುವಲಿ ಒಂದು ಡಿಸಿಪ್ಲಿನ್, ಟೈಮಿಂಗ್, ಡಾರ್ಕ್ ರೂಮ್ ತುಂಬ ಇಂಪಾರ್ಟೆಂಟ್. ಮುಂಚೆನೇ ಹೇಳಿದ್ದೀನಿ ವಿಡಿಯೋದಲ್ಲಿ. ಯಾಕೆ ರೂಮ್ನ ಡಾರ್ಕ್ ಮಾಡಬೇಕು? ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಇರ್ತದೆ, ಅದು ರಿಲೀಸ್ ಆದಾಗ ಸ್ಲೀಪ್ ಬರೋದು ನಿಮಗೆ. ಅದು ರಿಲೀಸ್ ಯಾವಾಗ ಆಗುತ್ತೆ? ಡಾರ್ಕ್ ಇದ್ದಾಗ. ಲೈಟ್ ಒಂದು ಮೂಲೆಯಲ್ಲಿದೆ, ಯಾವುದೋ ಮೊಬೈಲ್ ರಿಂಗ್ ಆಗ್ತಾ ಇದೆ, ಬ್ರೈಟ್ನೆಸ್ ಬರ್ತಾ ಇದೆ, ಯಾವುದೋ ಒಂದು ಬೇರೆ ಬೆಡ್ರೂಮಿಂದ ಬೆಳಕು ಬರ್ತಾ ಇದೆ, ಕಷ್ಟ. ಸ್ಲೀಪ್ ಇಂಡ್ಯೂಸ್ ಆಗ ಕಷ್ಟ, ಟು ಫಾಲ್ ಅ ಸ್ಲೀಪ್ ಕಷ್ಟ, ಲೇಟ್ ಆಗುತ್ತೆ. ಅದಕ್ಕೆ ರೂಮ್ ಡಾರ್ಕ್ ಮಾಡಿ. ನೀವು ಫಸ್ಟ್ ಒಂದು ಸ್ಲೀಪಿಂಗ್ ಡಿಸಿಪ್ಲಿನ್ ಮಾಡ್ಕೊಂಡ್ರೆ ಮಕ್ಕಳು ಇವೆಂಚುವಲಿ ಚೇಂಜ್ ಆಗ್ತಾರೆ. ಅದು ಒಂದಿನದ ಪ್ರಾಸೆಸ್ ಅಲ್ಲ, ನೀವು ಪೇಷಂಟ್ ಆಗಿ ಮಾಡಬೇಕು. ಇಫ್ ಒಬ್ರು ಕೆಲಸ ಮಾಡ್ತಾ ಇದ್ರೆ ಅನದರ್ ಪೇರೆಂಟ್ ಇರ್ತಾರಲ್ಲ, ಅವ್ರ ಲೀಡ್ ತಗೋಬೇಕು, ತಗೊಂಡು ಮಾಡಬೇಕು. ಎಸ್, ಇವತ್ತಿನ ಜನರೇಷನ್ ಅಲ್ಲಿ ಪೇರೆಂಟ್ಸ್ ಏನೆಲ್ಲ ಚಾಲೆಂಜಸ್ ಅವರಿಗೆ ಎದುರಾಗತ್ತೆ, ಯಾವ ತರ ಮಕ್ಕಳನ್ನ ಅವರು ಬೆಳೆಸಬೇಕು, ಏನೆಲ್ಲ ಕನ್ಫ್ಯೂಷನ್ಸ್ ಪೇರೆಂಟ್ಸ್ಗಳಿಗೆ ಆಗತ್ತೆ ಈ ಒಂದು ಜರ್ನಿಯಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಡಾಕ್ಟರ್ ಕೊಟ್ಟಿದ್ದಾರೆ. ಹೋಪ್ಫುಲಿ ಈ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಆಗತ್ತೆ ಅಂತ. ಯೂಸ್ಫುಲ್ ಆಗೋದಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.